ಕನ್ನಡ ಕಿರುತೆರೆಯ ಖ್ಯಾತ ನಟಿ ವೈಷ್ಣವಿ ಗೌಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವೈಷ್ಣವಿ ಗೌಡ ಮದುವೆ ಯಾವಾಗ ಎಂದು ಅಭಿಮಾನಿಗಳು ಕಾಯುತ್ತಿದ್ದರು. ಕೊನೆಗೂ ವೈಷ್ಣವಿ ಹಸೆಮಣೆ ಏರಿದ್ದಾರೆ. ವೈಷ್ಣವಿ ಮದುವೆ ಡೇಟ್ ಅನ್ನ ಎಲ್ಲಿಯೂ ಪ್ರಚಾರ ಮಾಡದೆ ಅಭಿಮಾನಿಗಳಿಗೂ ತಿಳಿಸಿದ ಹಾಗೆ ಸೀಕ್ರೆಟ್ ಆಗಿಟ್ಟುಕೊಂಡು ಕೇವಲ ಸ್ನೇಹಿತರು ಮತ್ತು ಕುಟುಂಬಸ್ಥರ ಸಮ್ಮುಖದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕನ್ನಡ ಕಿರುತೆರೆ ಲೋಕದಲ್ಲಿ ಮಿಂಚಿದ್ದ ವೈಷ್ಣವಿ ಇತ್ತೀಚಿನವರೆಗೂ ಧಾರಾವಾಹಿಯ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮುಂದೆ ಬರುತ್ತಿದ್ದರು. ಆದರೀಗ ಸೀತಾರಾಮ ಧಾರಾವಾಹಿ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿದೆ. ಮದುವೆ ಸಮೀಪಿಸುತ್ತಿದ್ದಂತೆ ವೈಷ್ಣವಿ ಧಾರಾವಾಹಿ ಲೋಕದಿಂದನೂ ದೂರ ಆಗ್ತಿದ್ದಾರೆ. ಮದುವೆ ಬಳಿಕ ಮತ್ತೆ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ತಾರಾ ಅಥವಾ ಗಂಡ ಮನೆ ಸಂಸಾರ ಅಂತ ಬ್ಯುಸಿ ಆಗ್ತಾರಾ ಎನ್ನುವುದು ಗೊತ್ತಿಲ್ಲ. ಆದರೆ ವೈಷ್ಣವಿ ಅವರೇ ಹೇಳಿಕೊಂಡ ಹಾಗೆ ಮದುವೆಯಾದ ಬಳಿಕವೂ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸುತ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ಯಾವ ಧಾರಾವಾಹಿ ಮೂಲಕ ಬರ್ತಾರೆ ಎನ್ನುವುದು ಕೂಡ ಸದ್ಯದ ಕುತೂಹಲವಾಗಿದೆ. ಆದ್ರೀಗ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟ ವೈಷ್ಣವಿ ಸಂಭ್ರಮದಲ್ಲಿದ್ದಾರೆ. ಅಷ್ಟಕ್ಕೂ ವೈಷ್ಣವಿ ಮದುವೆ ನಡೆದಿದ್ದೆಲ್ಲಿ, ಯಾರೆಲ್ಲ ಮದುವೆಯಲ್ಲಿ ಭಾಗಿಯಾಗಿದ್ದರು, ಮದುವೆ ಹೇಗಾಯ್ತು, ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಗಳಿಸಿದವರು ಗುಳಿಕೆನ್ನೆ ಚೆಲುವೆ ವೈಷ್ಣವಿ ಗೌಡ. ಅಗ್ನಿಸಾಕ್ಷಿಗೂ ಮೊದಲು ವೈಷ್ಣವಿ ದೇವಿ ಎನ್ನುವ ಧಾರಾವಾಹಿಯಲ್ಲಿ ಮಿಂಚಿದ್ದರು. ಆದರೆ ಅವರಿಗೆ ಅದು ಅಷ್ಟು ದೊಡ್ಡ ಮಟ್ಟದ ಖ್ಯಾತಿ ತಂದುಕೊಟ್ಟಿಲ್ಲ. ಅಗ್ನಿಸಾಕ್ಷಿ ವೈಷ್ಣವಿಯವರಿಗೆ ಕಿರುತೆರೆಯಲ್ಲಿ ದೊಡ್ಡ ಬ್ರೇಕ್ ನೀಡಿದ ಧಾರಾವಾಹಿ. ಅಗ್ನಿಸಾಕ್ಷಿ ಧಾರಾವಾಹಿ ಮುಗಿದ ಬಳಿಕ ವೈಷ್ಣವಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಬಿಗ್ ಬಾಸ್ ಮನೆಯಲ್ಲೂ ವೈಷ್ಣವಿ ಗೌಡ ಕಿರುತೆರೆ ಪ್ರೇಕ್ಷಕರ ಹೃದಯ ಗೆದ್ದರು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ವೈಷ್ಣವಿ ಗೌಡ ಮದುವೆಗೆ ಸಿದ್ಧರಾಗಿದ್ದರು. ಮದುವೆ ಕೂಡ ಫಿಕ್ಸ್ ಆಗಿ ತಾಂಬೂಲ ಬದಲಾಯಿಸಿಕೊಳ್ಳುವ ಶಾಸ್ತ್ರ ಕೂಡ ಮುಗಿಸಿಕೊಂಡಿದ್ದರು. ಆದರೆ ಒಂದಿಷ್ಟು ಕಾರಣಗಳಿಗೆ ಆ ಮದುವೆ ಕೂಡ ಮುರಿದುಬಿತ್ತು. ಬಳಿಕ ವೈಷ್ಣವಿ ಮತ್ತೆ ಕಿರುತೆರೆ ಕಡೆ ಮುಖ ಮಾಡಿದರು. ಸೀತಾರಾಮ ಧಾರಾವಾಹಿ ಮೂಲಕ ಮತ್ತೆ ಕನ್ನಡ ಪ್ರೇಕ್ಷಕರನ್ನ ರಂಜಿಸಲು ಮುಂದಾದರು. ಸದ್ಯ ಸೀತಾರಾಮ ಧಾರಾವಾಹಿ ಅಂತಿಮ ಹಂತದ ಶೂಟಿಂಗ್ ಮುಗಿಸಿ ವೈಷ್ಣವಿ ಇದೀಗ ಮದುವೆಯಾಗಿದ್ದಾರೆ. ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದ ವೈಷ್ಣವಿ ಇದೀಗ ಹಸೆಮಣೆ ಏರಿದ್ದಾರೆ. ವೈಷ್ಣವಿ ಉತ್ತರ ಭಾರತದ ಹುಡುಗನ ಕೈ ಹಿಡಿದಿದ್ದಾರೆ. ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ವೈಷ್ಣವಿ ಗೌಡ ಮೊದಲ ಬಾರಿಗೆ ತಾನು ಮದುವೆಯಾಗುತ್ತಿರುವ ಹುಡುಗನನ್ನ ಪರಿಚಯಿಸಿದ್ದರು. ಅಷ್ಟಕ್ಕೂ ಉತ್ತರ ಭಾರತದ ಅನುಕೂಲ್ ಮಿಶ್ರಾ ಹಾಗೂ ಕರ್ನಾಟಕದ ನಟಿ ವೈಷ್ಣವಿ ಅವರಿಗೆ ಪರಿಚಯವಾಗಿದ್ದು ಹೇಗೆ ಹೇಳ್ತೀವಿ ಕೇಳಿ. ನಟಿ ವೈಷ್ಣವಿ ಗೌಡ ಮದುವೆಯಾದ ಹುಡುಗ ಅನುಕೂಲ್ ಮಿಶ್ರಾ ಏರ್ಫೋರ್ಸ್ ನಲ್ಲಿ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ವೈಷ್ಣವಿ ಮತ್ತು ಅನುಕೂಲ್ ಇಬ್ಬರು ಪರಿಚಯವಾಗಿದ್ದು ಮ್ಯಾಟ್ರಿಮನಿ ಆಪ್ ಮೂಲಕ. ಮ್ಯಾಟ್ರಿಮನಿ ಮೂಲಕ ಸಂಬಂಧ ನೋಡಿ ಇದೀಗ ಮದುವೆಯಾಗಿದ್ದಾರೆ. ಇದು ಪಕ್ಕಾ ಅರೇಂಜ್ ಮ್ಯಾರೇಜ್. ಮೊದಲು ಇಬ್ಬರು ಭೇಟಿಯಾಗಿದ್ದು ಒಂದು ದೇವಸ್ಥಾನದಲ್ಲಿ. ಅಷ್ಟಕ್ಕೂ ಇಬ್ಬರು ಕುಟುಂಬದ ನಡುವೆ ಮದುವೆ ಮಾತುಕತೆಯಾಗಿ 1 ವರ್ಷವಾಗಿದೆ. ಬಳಿಕ ನಿಶ್ಚಿತಾರ್ಥ ಮಾಡಿಕೊಂಡು ಇದೀಗ ಮದುವೆಯಾಗಿದ್ದಾರೆ. ವೈಷ್ಣವಿ ಮತ್ತು ಅನುಕೂಲ್ ಮಿಶ್ರಾ ಮದುವೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದಿದೆ. ತೀರಾ ಹತ್ತಿರದ ಸ್ನೇಹಿತರು, ಕಿರುತೆರೆಯ ಕೆಲವು ಕಲಾವಿದರು ಮತ್ತು ಕುಟುಂಬಸ್ಥರು ಮದುವೆಯಲ್ಲಿ ಭಾಗಿಯಾಗಿದ್ದರು. ವೈಷ್ಣವಿ ಬೆಸ್ಟ್ ಫ್ರೆಂಡ್ ನಟಿ ಅಮೂಲ್ಯ ಮತ್ತು ಜಗದೀಶ್ ದಂಪತಿ ಹಾಗೂ ಇಬ್ಬರು ಮುದ್ದಾದ ಮಕ್ಕಳೊಂದಿಗೆ ಮದುವೆಯಲ್ಲಿ ಭಾಗಿಯಾಗಿ ಬೆಸ್ಟ್ ಫ್ರೆಂಡ್ಗೆ ವಿಶ್ ಮಾಡಿದರು. ಮದುವೆ ದಿನಾಂಕವನ್ನ ವೈಷ್ಣವಿ ಎಲ್ಲಿಯೂ ರಿವೀಲ್ ಮಾಡಿರಲಿಲ್ಲ. ತೀರಾ ಖಾಸಗಿಯಾಗಿ ವೈಷ್ಣವಿ ಮತ್ತು ಅನುಕೂಲ್ ಅವರು ಮದುವೆಯಾಗಿದ್ದಾರೆ. ಮದುವೆಗೆ ಕಿರುತೆರೆ ನಟಿಯರಾದ ನಿವೇದಿತಾ ಗೌಡ, ವಿಜಯ್ ಸೂರ್ಯ, ಐಶ್ವರ್ಯ ಸಾಲಿಮಠ ಸೇರಿದಂತೆ ಇನ್ನು ಕೆಲವು ಕಿರುತೆರೆ ಕಲಾವಿದರು ಆಗಮಿಸಿ ವೈಷ್ಣವಿ ಗೌಡ ಮತ್ತು ಅನುಕೂಲ್ ಮಿಶ್ರಾಗೆ ಶುಭ ಹಾರೈಸಿದರು. ಕಳೆದ 3-4 ದಿನಗಳಿಂದ ವೈಷ್ಣವಿ ಮತ್ತು ಅನುಕೂಲ್ ಮದುವೆ ಶಾಸ್ತ್ರಗಳು ನಡೆಯುತ್ತಿವೆ. ಹಳದಿ ಶಾಸ್ತ್ರ, ಸಂಗೀತ ಸಮಾರಂಭ, ಅರತಾಕ್ಷತೆ ಹೀಗೆ ಮದುವೆ ಶಾಸ್ತ್ರಗಳು ಸಂಭ್ರಮ ಸಡಗರದಿಂದ ನಡೆದಿದ್ದು ವೈಷ್ಣವಿ ಎಲ್ಲಾ ಶಾಸ್ತ್ರಗಳಲ್ಲೂ ಸಂಭ್ರಮದಿಂದ ಭಾಗಿಯಾಗಿದ್ದರು. ಪತಿ ಅನುಕೂಲ್ ಜೊತೆ ಅರಿಶಿನ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದ ಫೋಟೋಗಳು ಅಭಿಮಾನಿಗಳ ಗಮನ ಸೆಳೆಯುತ್ತಿವೆ. ಸಂಗೀತ ಸಮಾರಂಭಕ್ಕೆ ಪತಿ ಕೈ ಹಿಡಿದು ಸ್ಟೇಜ್ಗೆ ಎಂಟ್ರಿ ಕೊಟ್ಟರು. ಕೆಂಪು ಬಣ್ಣದ ಲೆಹಂಗಾದಲ್ಲಿ ವೈಷ್ಣವಿ ಅರತಾಕ್ಷತೆಯಲ್ಲಿ ಕಾಣಿಸಿಕೊಂಡರು. ವೈಷ್ಣವಿ ಮತ್ತು ಅನುಕೂಲ್ ಜೂನ್ 5 ಬೆಳ್ಳಂಬೆಳಗ್ಗೆ 3 ಗಂಟೆಗೆ ಮದುವೆಯಾಗಿದ್ದಾರೆ. ಹೌದು, ಮದುವೆ ಮುಹೂರ್ತ ರಾತ್ರಿ ಬಂದಿರುವುದರಿಂದ ಅನುಕೂಲ್ ಮಿಶ್ರಾ ವೈಷ್ಣವಿ ಗೌಡ ಅವರಿಗೆ ರಾತ್ರಿಯೇ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಇನ್ನೂ ಕೂಡ ಮದುವೆ ಶಾಸ್ತ್ರಗಳು ಮುಗಿದಿಲ್ಲ. ಇನ್ನು ದೆಹಲಿಯಲ್ಲಿ ಮದುವೆ ಅರತಾಕ್ಷತೆ ನಡೆಸುವ ಪ್ಲಾನ್ ಕೂಡ ಹಮ್ಮಿಕೊಂಡಿದ್ದಾರೆ ಇಬ್ಬರು ಕುಟುಂಬದವರು. ಇದೇ ಜೂನ್ 8ಕ್ಕೆ ದೆಹಲಿಯಲ್ಲಿ ಮತ್ತೊಂದು ಅರತಾಕ್ಷತೆ ಮಾಡಿಕೊಳ್ಳಲಿದ್ದಾರೆ. ವೈಷ್ಣವಿ ಮತ್ತು ಅನುಕೂಲ್ ಜೀವನ ಸುಂದರವಾಗಿರಲಿ. ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್.